ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಗಾಯತ್ರಿ. ಇವತ್ತು ನಾನು ಮಡಿಕೇರಿ ವ್ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸು. ಮಡಿಕೇರಿ ಕೊಡಗು ಅಂತಲೂ ಹೇಳ್ತಾರೆ ಮಡಿಕೇರಿನ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಬನ್ನಿ, ನಮ್ಮ ಜೊತೆ ನೀವು ಬನ್ನಿ, ಮಡಿಕೇರಿಯಲ್ಲೇ ನೋಡ್ಕೊಂಬರೋಣ. ಹೇಗಿದೆ ಅಂತ ನೀವು ಹೇಳಿ, ಕಮೆಂಟ್ ಹಾಕಿ. ಬನ್ನಿ ನೋಡೋಣ ಮಡಿಕೇರಿಯೆಲ್ಲ ಯಾವ್ಯಾವ ಪ್ಲೇಸು ಹೇಗಿದೆ ಅಂತ ನೋಡೋಣ ಬನ್ನಿ. ನೋಡಿ, ನಾವು ಹೋಗೋ ಅಷ್ಟರಲ್ಲಿ ನೈಟ್ ಆಯಿತು. ತುಂಬ ಒಂದು 6:30 7 o'clock ಆಯಿತು ನಾವು ಹೋಗೋ ಅಷ್ಟರಲ್ಲಿ. ಅಂದರೆ ನಾವು ಅಲ್ಲಿ ಹೋಮ್ ಸ್ಟೇಗೆ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಇಲ್ಲಿ ನಾವು ಇನ್ನೂ ಹೋಗ್ತಾ ಇದ್ವಿ, ಇನ್ನು ರೋಡ್ ಸೈಡ್ ಹೋಗ್ತಾ ಇದ್ವಿ. ಇಲ್ಲಿ ಟೀ ಕುಡಿಯೋಣ ಅಂತ ನೋಡ್ತಾ ಇದ್ದೀವಿ, ಎಲ್ಲೂ ಅಡ್ಜಸ್ಟ್ ಆಗಿಲ್ಲ. ಟೀ ಕುಡಿಯೋಣ ಅಂತ ಹಾಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಇನ್ನೂ ಸ್ವಲ್ಪ ದೂರ ಇದೆ ನೋಡಿ, ಇನ್ನೇನು ಹತ್ರ ಬಂದ್ವಿ. ಇಲ್ಲಿ ಅಡ್ರೆಸ್ ಕೇಳ್ತಾ ಇದ್ದೀವಿ ನೋಡಿ. ಈಗ ಹೋಮ್ ಸ್ಟೇ ರೋಡ್ ಇದು. ಹೋಮ್ ಸ್ಟೇ ರೋಡ್ಗೆ ಬರ್ತಾ ಇದ್ದೀವಿ. ಅಡ್ರೆಸ್ ಕೇಳ್ಕೊಂಡು ಬಂದ್ವಿ. ನಾವು ಆನ್ಲೈನಲ್ಲೇ ಬುಕ್ ಮಾಡಿದ್ವಿ ಹೋಮ್ ಸ್ಟೇನ. ಇವರು ಅಡ್ರೆಸ್ ಹೇಳ್ತಾ ಇದ್ದಾರೆ. ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲ ಅಡ್ರೆಸ್ ಕೇಳ್ತಾ ಇದ್ದೀವಿ ಹೋಮ್ ಸ್ಟೇಗೆ. ಈಗ ಹೋಗ್ತೀವಿ. ಇನ್ನೂ ಒಳಗಡೆ ಹೋಗಬೇಕು ಫ್ರೆಂಡ್ಸ್. ಇನ್ನೂ ಸ್ವಲ್ಪ ದೂರ ಇದೆ, ಇನ್ನೂ ಒಳಗಡೆ ಇದೆ. ಆ ರೋಡ್ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ನೋಡಿ. ಕತ್ಲೆ, ನಿರ್ಜನ ಪ್ರದೇಶ, ಯಾರೂ ಇಲ್ಲ ಫ್ರೆಂಡ್ಸ್. ಇಲ್ಲಿ ಏನಾದರೂ ಯಾರೂ ಕೇಳಲ್ಲ, ಆ ಥರ ಇದೆ ಇದು ಪ್ಲೇಸು. ನೀವಂತೂ ನೋಡಿದ್ರೆ ಭಯ ಬಿದ್ದುಬಿಡ್ತೀರ ಈ ಪ್ಲೇಸ್ನ, ಆ ರೀತಿ ಇದೆ. ರೋಡ್ ನೋಡಿ ಯಾವ ರೀತಿ ಇದೆ ನೋಡಿ ರೋಡು. ಇಲ್ಲಿ ಲೈಟೆಲ್ಲ ಹಾಕಿದ್ದಾರೆ, ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಅಂದರೆ ಬೇರೆ ಇದು ಹೋಮ್ ಸ್ಟೇ ಅಲ್ಲ ಅದು. ನೋಡಿ ಈಗ ಹೋಗ್ತಾ ಇದ್ದೀವಿ ಹೋಮ್ ಸ್ಟೇಗೆ. ಇನ್ನೂ ಸ್ವಲ್ಪ ದೂರ ಹೋಗಬೇಕು ಹೋಮ್ ಸ್ಟೇ. ನೋಡಿ ಎಲ್ಲ ಕತ್ಲು ಹೆಂಗಿದೆ ನೋಡಿ. ನಾವು ಒಂದು 3 ಕಾರು ಮಾಡ್ಕೊಂಡು ಹೋಗಿದ್ವಿ, ಹಾಗಾಗಿ ನಮಗೂ ಸ್ವಲ್ಪ ಪರವಾಗಿಲ್ಲ. ಒಬ್ಬರೇ ಹೋದ್ರಂತೂ ತುಂಬಾ ಭಯ ಬಿದ್ದುಬಿಡ್ತೀರ. ಒಬ್ಬರೇ ಏನಾದರೂ ಹೋದರೆ ಅಂದರೆ ಅಲ್ಲಿರೋರಿಗೆ ಇದು ರೂಢಿಯಾಗಿದೆ, ಈ ರೋಡೆಲ್ಲ ರೂಢಿಯಾಗಿದೆ ಅಲ್ಲಿರೋರಿಗೆ. ಅವರು ಧೈರ್ಯವಾಗಿ ಓಡಾಡ್ತಾರೆ. ಆದರೆ ಹೊಸ್ದಾಗಿ ಹೋಗಿರೋರಿಗೆ ಸ್ವಲ್ಪ ಭಯ ಪಡ್ತಾರೆ ಅಷ್ಟೇ. ನೋಡಿ ನಾವು 3 ಕಾರ್ ಮಾಡ್ಕೊಂಡು ಹೋಗಿದ್ವಿ. ನಮ್ಮ ತಂಗಿಯವರು ಒಂದು ಕಾರು, ಇನ್ನು ಇಬ್ಬರು ಬ್ರದರ್ಸು. ಚಿಕ್ಕಣ್ಣ ಒಂದು ಕಾರ್ ತೊಗೊಂಡಿದ್ರು, ಇನ್ನೊಬ್ಬರು ಬ್ರದರ್ಸು ಅವರೊಂದು ಕಾರ್ ತೊಗೊಂಡಿದ್ರು. ಒಟ್ಟು 3 ಕಾರಲ್ಲಿ ನಾವು ಹೋದ್ವಿ. ನೋಡಿ ಫ್ರೆಂಡ್ಸ್ ಹೇಗಿದೆ ನೋಡಿ, ಆ ಜಾಗ ನೋಡಿ ಹೇಗಿದೆ. ಎಷ್ಟು ಭಯ ಆಗುತ್ತೆ ನೋಡಿ ಆ ಜಾಗ ನೋಡ್ತಾ ಇದ್ದರೆ. ನಮಗಂತೂ ತುಂಬಾ ಭಯ ಆಯಿತು. ನಾವು ಮುಂಚೆನೇ ಹೇಳ್ಬಿಟ್ಟಿದ್ರು, ನಮ್ಮ ತಂಗಿಯರ ಯಜಮಾನ್ರು ಹೇಳ್ಬಿಟ್ಟಿದ್ರು, ಡೋರೆಲ್ಲ ಓಪನ್ ಮಾಡಬೇಡಿ ಈ ಜಾಗದಲ್ಲಿ. ಹಾಗಾಗಿ ನಾವು ಡೋರ್ ಓಪನ್ ಮಾಡಲಿಲ್ಲ. ಇನ್ನೇನು ಹೋಮ್ ಸ್ಟೇ ಬಂತು ಫ್ರೆಂಡ್ಸ್. ನೋಡಿ ಇವಾಗ ಬಂದ್ವಿ, ಹೋಮ್ ಸ್ಟೇ ಒಳಗಡೆ ಬಂದ್ವಿ. ನೋಡಿ ನಮ್ಮ ಮನೇಲಿ ಎಲ್ಲರೂ ಇದ್ದಾರೆ, ಬಂದಿದ್ದಾರೆ. ಆಗಲೇ ಇಬ್ಬರು ಬಂದುಬಿಟ್ಟಿದ್ದಾರೆ, ನಮ್ಮ ಬ್ರದರು ಮತ್ತು ನಮ್ಮ ತಂಗಿಯವರೆಲ್ಲ ಬಂದುಬಿಟ್ಟಿದ್ದಾರೆ ಫಸ್ಟೇ. ಅವರು ನಾವು ಲಾಸ್ಟ್ ಬಂದಿತ್ತು. ನೋಡಿ ಎಲ್ಲ ಬಂದಿದ್ದಾರೆ, ನಮ್ಮ ತಂಗಿ ಮಗಳು ಇವರು. ನೋಡಿ ನಮ್ಮ ಪಾಪು ಸಾನ್ವಿಕಾ ಅಂತ. ಕೊನೆಗೂ ಹೇಗೋ ಆ ರೋಡಲ್ಲಿ ನಾವು ಬಂದು ಸೇರಿದ್ವಿ ಹೋಮ್ ಸ್ಟೇಗೆ. ಇನ್ನೇನು ಆತಂಕ ಇಲ್ಲ, ನಾವು ಆರಾಮಾಗಿ ಹೋಮ್ ಸ್ಟೇಗೆ ಬಂದು ಸೇರಿದ್ವಿ. ಅಲ್ಲಿನ ಜನಕ್ಕೆ ಏನು ಅಷ್ಟು ಭಯ ಆಗಲ್ಲ ಅನಿಸುತ್ತೆ. ನಾವು ಹೊಸ್ದಾಗಿ ಹೋಗಿರೋರಿಗೆ ಸ್ವಲ್ಪ ಭಯ ಆಗುತ್ತೆ ಅಷ್ಟೇ. ನೋಡಿ ಇದು ಹೋಮ್ ಸ್ಟೇದು ರೂಮು ನೋಡಿ, ಎಲ್ಲ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ನೋಡಿ. ಇದು ಹಳೆ ಮನೆನೇ ಆಲ್ಟ್ರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳೆ ಕಾಲದ ಮನೆ. ಚಿಕ್ಕಣ್ಣ ಹಾಯ್ ಮಾಡ್ತಾ ಇದ್ದಾರೆ. ಹೋಮ್ ಸ್ಟೇಗೆ ಬಂದಿದ್ದ ತಕ್ಷಣ ನಮಗೆ ಕಾಫಿ, ಟೀ, ಬಜ್ಜಿ ಎಲ್ಲ ಕೊಟ್ಟರು. ಇವರು ನಮ್ಮ ಬ್ರದರು, ಅಲ್ಲಿ ಹಿಂದೆ ಇರೋರು ನಮ್ಮ ಬ್ರದರು, ಇವರು ನಮ್ಮ ಯಜಮಾನ್ರು. ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಟಿ ವಿ ನೋಡ್ಕೊಂಡು ಟೀ ಕಾಫಿ ಎಲ್ಲ ಕುಡಿಬೋದು ಹಾಲಲ್ಲಿ. ಇದು ಎಲ್ಲರದ್ದು ರೂಮ್ಸು. ಬನ್ನಿ ಎಲ್ಲ ರೂಮ್ಸ್ಗಳು ನೋಡ್ಕೊಂಬರೋಣ ಹೇಗಿದೆ ಅಂತ ಅಂದ್ಬಿಟ್ಟು. ಚೆನ್ನಾಗೇ ಮಾಡಿದ್ದಾರೆ, ಆಲ್ಟ್ರೇಷನ್ ಚೆನ್ನಾಗಿ ಮಾಡಿದ್ದಾರೆ ರೂಮ್ಸು. ನೋಡಿ ಇದು ಒಂದು ರೂಮ್ಸು, ಇಲ್ಲೊಂದು ರೂಮ್ ಇದೆ. 3 ಫ್ಯಾಮಿಲಿಗೂ ಒಂದೊಂದು ರೂಮ್ ಇದೆ, ಮತ್ತು ಹುಡುಗರುಗಳಿಗೆ ಒಂದು ರೂಮ್ಸ್ ಇದೆ. ನೋಡಿ ಈಗ ಈ ರೂಮು ನಾವು ತೊಗೊಂಡಿದ್ದೀವಿ. ಈ ರೂಮು ನನ್ನ ಮಗ, ನಾನು, ನಮ್ಮ ಯಜಮಾನ್ರು ಎಲ್ಲ ಈ ರೂಮಲ್ಲಿ ಇರ್ತೀವಿ. ಆ ಕಡೆ ಆಪೋಸಿಟ್ ರೂಮು ನಮ್ಮ ತಂಗಿಯವ್ರ ರೂಮು. ನೋಡಿ ಇದು ನಮ್ಮ ರೂಮು. ಈ ಕಡೆ ಆಪೋಸಿಟ್ ಬಂದು ನಮ್ಮ ತಂಗಿಯವ್ರ ರೂಮು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ರೂಮ್ಸ್ ಎಲ್ಲ. ಆಲ್ಟ್ರೇಷನ್ನು ಚೆನ್ನಾಗಿ ಮಾಡಿದ್ದಾರೆ. ಹಳೆ ಕಾಲದ ಮನೆ ಆದ್ರೂ ತುಂಬಾ ಚೆನ್ನಾಗಿದೆ ರೂಮ್ಸ್ಗಳು. ಎಲ್ಲ ರೂಮ್ಸ್ಗೂ ಒಂದೊಂದು ಟಿ ವಿ ಇದೆ.
ನೋಡಿ ಇಲ್ಲಿ ದೇವರು ಇಟ್ಟಿದ್ದಾರೆ, ಬೆಳಗ್ಗೆ ಎದ್ದ ತಕ್ಷಣ ಪೂಜೆನೂ ಮಾಡ್ಕೊಳ್ಬೋದು. ಇದು ನಮ್ಮ ಅಕ್ಕ ಎಲ್ಲ ಸಾಕಾಗಿ ರೆಸ್ಟ್ ಮಾಡ್ತಾ ಇದ್ದಾರೆ. ಇವನು ನಮ್ಮ ಅಣ್ಣನ ಮಗ, ದೊಡ್ಡಣ್ಣನ ಮಗ, ಇವನು ಚಿಕ್ಕವನು. ನಮ್ಮ ಪಾಪು ನೋಡ್ರಿ, ಪಾಪುನು ಟಯರ್ಡ್ ಆಗಿಬಿಟ್ಟಿದೆ, ನಮ್ಮ ಅಕ್ಕ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಆದರೂ ಹಾಯ್ ಮಾಡ್ತಾ ಇದ್ದಾರೆ. ಇದು ಒಂದು ಟಾಯ್ಲೆಟ್ಟು, ಈ ಕಡೆ ಒಂದು ರೂಮ್ ಇದೆ, ಈ ಕಡೆ ರೂಮಲ್ಲಿ ನಮ್ಮ ಬ್ರದರ್ ಇದ್ದಾರೆ, ಈ ಕಡೆ ರೂಮು. ಈ ಕಡೆ ನಾವು ಡೈನಿಂಗ್ ಹಾಲಿಗೆ ಬಂದಿದ್ದೀವಿ. ಡೈನಿಂಗ್ ಹಾಲಲ್ಲಿ ನೋಡಿ, ಡೈನಿಂಗ್ ಹಾಲು ಎಷ್ಟು ದೊಡ್ಡದಾಗಿದೆ ನೋಡಿ, ಚೆನ್ನಾಗಿದೆ ಡೈನಿಂಗ್ ಹಾಲು. ಇದು ಹೊರಗಡೆ, ಇದು ಹೊರಗಡೆ ಎಲ್ಲ ನಾವು ಕಾರ್ ನಿಲ್ಲಿಸ್ಕೊಂಡಿದ್ದೀವಿ. ಈ ಸೈಡು ಫುಲ್ಲು ಒಂದೇ ಲಾಂಗ್ ರೂಮ್ ಇದೆ. ಇದು ಒಂದು 4 ಬೆಡ್ ಹಾಕ್ಬೋದು, ಆ ರೀತಿ ಒಂದು ಲಾಂಗ್ ರೂಮ್ ಇದೆ. ತುಂಬಾ ದೊಡ್ಡದಾಗಿದೆ. ಮಕ್ಕಳೆಲ್ಲ ನಮಗೆ ಈ ರೂಮ್ ಬೇಕು ಅಂತ ಇದ್ದಾರೆ, ಯಾಕಂದರೆ ಎಲ್ಲ ಮಕ್ಕಳು ಹುಡುಗರೆಲ್ಲ ಇಲ್ಲೇ ಸೇರ್ಕೊಳ್ಬೋದು, ಒಂದೇ ಕಡೆ ಇರ್ಬೋದು ಅಂದ್ಬಿಟ್ಟು ಅವ್ರು ಈ ರೂಮೇ ಬೇಕಂತ ಇದ್ದಾರೆ. ಹಾಗಾಗಿ ಮಕ್ಕಳೆಲ್ಲ ಇಲ್ಲೇ ಉಳ್ಕೊಳ್ತಾರೆ ಈ ರೂಮಲ್ಲಿ. ನೋಡಿ ಎಲ್ಲ ಹೊರಗಡೆ ಬರ್ತಾ ಇದ್ದಾರೆ, ಎಲ್ಲ ಟಯರ್ಡ್ ಆಗಿದ್ದಾರೆ, ಎಲ್ಲ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ. ನೋಡಿ ಇವಳು ನಮ್ಮ ತಂಗಿ ಮಗಳು, ದೊಡ್ಡವಳು. ನಮ್ಮ ತಂಗಿ, ನಮ್ಮ ಅಕ್ಕ, ಆಂಟಿ, ನಮ್ಮ ಅತ್ತಿಗೆ ಎಲ್ಲರೂ ಫ್ರೆಶ್ ಅಪ್ ಆಗಿ ಓಡಾಡ್ತಾ ಇದ್ದಾರೆ. ನಮ್ಮ ಮಗ ನೋಡಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ನಮ್ಮ ಅತ್ತಿಗೆಮ್ಮ ಹಾಯ್ ಮಾಡ್ತಾ ಇದ್ದಾರೆ. ಮಕ್ಕಳಿಗಂತೂ ಫುಲ್ ಖುಷಿಯಾಗ್ಬಿಟ್ಟಿದೆ ಮಡಿಕೇರಿಗೆ ಬಂದಿರೋದಕ್ಕೆ. ಈ ವಿಡಿಯೋ ನಾನು ಫಸ್ಟ್ ಪಾರ್ಟ್ ವಿಡಿಯೋ ಮಾಡ್ತಾ ಇರೋದು. ಸೆಕೆಂಡ್ ಪಾರ್ಟು ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಆ ವಿಡಿಯೋನೂ ಹಾಕ್ತೀನಿ. ವೆಯ್ಟ್ ಆ್ಯಂಡ್ ವಾಚ್ ನೆಕ್ಸ್ಟ್ ವಿಡಿಯೋ. ಪೂರ್ತಿ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದಿರಾ, ಆಗಲೇ ನಿಮಗೂ ಹೋಮ್ ಸ್ಟೇಲಿ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ಗೊತ್ತಾಗುತ್ತೆ. ಇಂಥ ಪ್ಲೇಸಿಗೆ ಬಂದರೆ ಮೈಂಡ್ ಎಲ್ಲ ತುಂಬ ಫ್ರೆಶ್ ಆಗುತ್ತೆ. ಬನ್ನಿ ನೋಡೋಣ ಏನೇನು ಅಡುಗೆ ಮಾಡಿದ್ದಾರೆ ಅಂತ ನೋಡೋಣ. ಹೋಮ್ ಸ್ಟೇ ಅವರು ಪನ್ನೀರ್ ಬಟಾಣಿ ಗ್ರೇವಿ ಮಾಡಿದ್ದಾರೆ ಚಪಾತಿಗೆ. ನಾವು ಚಪಾತಿ ಮಾಡೋಕ್ಕೆ ಹೇಳಿದ್ವಿ. ನೈಟ್ ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮತ್ತು ಚಪಾತಿ, ಬಟಾಣಿ, ಪನ್ನೀರ್ ಗ್ರೇವಿ ಮಾಡೋಕ್ಕೆ ಹೇಳಿದ್ವಿ. ಹಾಗಾಗಿ ಅವ್ರು ಅದನ್ನೇ ಮಾಡಿದರು. ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಹಾಕ್ಕೊಂಡು ತಿಂದ್ವಿ. ವೈಟ್ ರೈಸು ಮತ್ತು ಮೊಸರು ಬಜ್ಜಿ ನೋಡಿ ಎಲ್ಲ ಮಾಡಿಟ್ಟಿದ್ದಾರೆ. ನಾವು ಹೋಮ್ ಸ್ಟೇಗೆ ಬಂದಿದ್ದ ತಕ್ಷಣ ಕಾಫಿ, ಬಜ್ಜಿ, ಟೀ ಎಲ್ಲ ಕೊಟ್ಟರು, ಚೆನ್ನಾಗಿ ನೋಡಿಕೊಂಡ್ರು. ಈ ವಿಡಿಯೋ ಫಸ್ಟ್ ಡೇದು. ಸೆಕೆಂಡ್ ಡೇದು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ಮಿಸ್ ಮಾಡ್ದಿರಾ ನೋಡಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಎಲ್ಲ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.